ನಮಸ್ಕಾರ. ನಮ್ಮ ಹೆಸರು ಅಡ್ವೊಕೇಟ್ ಸಿಂಹ ಅಂತ. ಏನು ಈ ವಿಚಾರಣೆ ಏನು ಹೈಕೋರ್ಟಲ್ಲಿ ನಡೆದಿತ್ತು ಪ್ರಕರಣ, ಜಿಲ್ಲಾಧಿಕಾರಿ ಕೇಸ್ ಫೈಲ್ ಮಾಡಿದಾಗ ಆ ಕೇಸಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೀನಿ. ನಾನು ಡಿಫೆನ್ಸ್ ಲಾಯರ್ ಆಗಿದೆ ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ ಅವ್ರಿಗೆ. ಹಾಗೆ ಏನು ಅಲ್ಲಿ ಆರ್ಡ್ರ್ ಆಯಿತು, ಜಡ್ಜ್ಮೆಂಟು ಮುಖಾಂತರ 10 ಗಂಟೆ ಜಾಗ ವಿಚಾರವಾಗಿ ನಾವು ವಾದ ಮಾಡಿದಾಗ ಕೋರ್ಟ್ ಏನು ಹೇಳ್ತು ಇದು ನೋಡಿ ಸರ್ಕಾರ ಮತ್ತು ಅಭಿಮಾನಿ ಸ್ಟುಡಿಯೋ ಮಧ್ಯದಲ್ಲಿರೋಂಥ ಒಂದು ಸಮಸ್ಯೆ, ಇದು ಕೋರ್ಟ್ಗೆ ಬರೋಂಥ ಅವಶ್ಯಕತೆ ನೀವು ಇರಲಿಲ್ಲ. ನೀವು ಅನ್ಯಾಯವಾಗಿ ಕೋರ್ಟ್ ಸಮಯನ ವ್ಯರ್ಥ ಮಾಡಿದ್ದೀರಾ. ನೀವು ಏನೇ ಇದ್ರೂ ಇಬ್ಬರು ಕೂತ್ಕೊಂಡು ಪಾರ್ಟಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ ನ್ಯಾಯಾಲಯನ ಹೇಳಿ ಕಳಿಸಿತ್ತು. ಅದು ಹೇಳಿದ ಮೇಲೆ ಆ ಜಡ್ಜ್ಮೆಂಟು ಉಲ್ಲೇಖನ ಮಾಡಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಅದೇ ರೀತಿಯೇ ನಾವು ಬೊಮ್ಮಾಯಿ CM ಬೊಮ್ಮಾಯಿ ಅವರಾಗಿದ್ದರು. ಅವಾಗ CM ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆ ಸಮಯದಲ್ಲೂ ನಾವು ಆರ್ಡರ್ ಕಾಪಿ ಸಮೇತ ಹೋಗಿ ಮನವಿ ಕೊಟ್ಟಿದ್ದೀವಿ. ವಿಷ್ಣು ಸೇನಾ ಸಂಘಟನೆಯಿಂದ ರಾಜೇಗೌಡರು ಅಧ್ಯಕ್ಷರು ಮತ್ತು ಶ್ರೀಧರ್ ಮೂರ್ತಿ, ದತ್ತುಪುತ್ರಾದ ಶ್ರೀಧರ್ ಮೂರ್ತಿ ಅವರು ಪ್ರತಿಯೊಬ್ಬರು ಹೋಗಿ ನಾವೆಲ್ಲ ನಿಂತು ಒಂದು ಹೋರಾಟ ಮಾಡಿ ಮನವಿ ಕೊಟ್ಬಿಟ್ಟು ಬಂದ್ವಿ. ಆಗ ಸಭೆಗೆ ಕರೆದು ಅದೇನೇ ಇದು ಸಂಧಾನ ಮಾಡ್ಕೊಳ್ಳಿ ಅಂತ ಹೇಳಿ CM ಬೊಮ್ಮಾಯಿ ಸಾಹೇಬರು ನಮಗೆ ಜಿಲ್ಲಾಧಿಕಾರಿಗೆ ನೋಟಿಸ್ ಮಾಡ್ತಾರೆ. ಅದೇ ರೀತಿ ಇವರು ಸಭೆಗೆ ಕರೆದಿದ್ದೀವಿ ನಾವು ಕಾರ್ತಿಕ್ ಸರ್ಗೆ, ಅವ್ರು ಬರಲಿಲ್ಲ. ಸೊ ನಾವು 2 ಅವರ್ ಕಾಯ್ದಿದ್ದೀವಿ, ಜಿಲ್ಲಾಧಿಕಾರಿಗಳು 2 ಅವರ್ ಕಾಯ್ದಿದ್ದಾರೆ ಶ್ರೀನಿವಾಸ್ ಸಾಹೇಬರು, ಬರಲಿಲ್ಲ ಯಾರು. ತಿರ್ಗಾ 2ನೇ ಸಲಿನೂ ಮನವಿ ಕೊಟ್ಟಿದ್ದೀವಿ, ಅದೇ ರೀತಿಯೇ ಜಿಲ್ಲಾಧಿಕಾರಿಗಳು ಕರೆದ್ರು, ಬರಲಿಲ್ಲ ಸೆಟ್ಲ್ಮೆಂಟ್ಗೆ. ಸೊ ಇದೇ ಕಾರಣವಾಗಿ ಆಮೇಲೆ ಇವರು ಶ್ರೀನಿವಾಸ್ ವೀರಕಪುತ್ರ ಅವ್ರ ಮೇಲೆ, ರಾಜೇಗೌಡರ ಮೇಲೆ ಮತ್ತು ಇನ್ನೊಬ್ಬರು ಲೋಕೇಶ್ ಗೌಡ್ರು ಅಂತಿದ್ದಾರೆ ಅಧ್ಯಕ್ಷರು, ಎಲ್ಲ ಅಭಿಮಾನಿಗಳ ಒಂದು ಟ್ರಸ್ಟ್ಗಳು ಏನೇನಿದ್ದಾರೆ ಅಧ್ಯಕ್ಷರುಗಳು ಎಲ್ಲರ ಮೇಲೂ ಸ್ಟೇ ತೊಗೊಬರ್ತಾರೆ ಇವರು. ಇದು ವಿಚಾರ. ಸ್ಟೇ ತೊಗೊಂಬಂದಾಗ ಇವರು ಯಾರೂ ಬಂದು ಸೋಷಿಯಲ್ ಮೀಡಿಯಲ್ಲಿ ಮಾತಾಡೋಂಥ ರೈಟ್ಸ್ ಇಲ್ಲ. ಮಾತಾಡಿದ್ರೆ ಇವ್ರಿಗೆ ಇಮಿಡಿಯೇಟ್ ಆಗಿ ವಾರೆಂಟ್ ಇಶ್ಯೂ ಮಾಡಿ ಕೋರ್ಟ್ ಅರೆಸ್ಟ್ ಮಾಡೋ ರೈಟ್ಸ್ ಇರ್ತದೆ ಅವ್ರಿಗೆ ಸ್ಟೇ ಆರ್ಡ್ರ್ ಮೇಲೆ. ಆ ಒಂದು ಕಾರಣದಿಂದ ಅಭಿಮಾನಿಗಳು ಅಧ್ಯಕ್ಷರುಗಳು ಎಲ್ಲ ಸೈಲೆಂಟ್ ಆಗ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟು ಅಂದರೆ ಕಾರ್ತಿಕ್ ಸಾರು ಆ ಒಂದು ಜಡ್ಜ್ಮೆಂಟ್ ಏನು ಹೈಕೋರ್ಟಲ್ಲಿ ಆಗಿತ್ತು, ಇವರು ಸ್ಟೇಟ್ ಕರ್ನಾಟಕ ರೆಪ್ರೆಸೆಂಟೇಟಿವ್ ಆಫ್ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಒಂದು ಕೇಸ್ ಹಾಕೋತಾರೆ. ತಿರ್ಗಾ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಆಫ್ ಬ್ಯಾಂಗ್ಳೂರು ಅರ್ಬನ್ ಡಿಸ್ಟಿಕ್ಕು ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ಗೆ ಹಾಕೋದು ಇವರು ಡೆಪ್ಯೂಟಿ ಕಮಿಷನರ್ಗೆ ಹಾಕೊಂಡಿಲ್ಲ ಇವರು, ಯಾಕಂದರೆ ಇದು ಜಿಲ್ಲಾಧಿಕಾರಿಗೆ ವಿಚಾರ ಗೊತ್ತಿಲ್ಲ. ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಹಾಕಿದ್ದಾರೆ. ತಿರ್ಗಾ ಇದರಲ್ಲಿ ಯಾವುದೇ ಫ್ಯಾಮ್ಲಿನೂ ಇವರು ಮೆನ್ಷನ್ ಮಾಡಲಿಲ್ಲ, ಪಾರ್ಟಿ ಮಾಡಿಲ್ಲ ಇವರು. ಸ್ಪೆಷಲ್ DC ಮುಂದೆ ಪಾರ್ಟಿ ಮಾಡಿಲ್ಲ. ಆಮೇಲೆ ಅಭಿಮಾನ ಸಂಘದ ಅಧ್ಯಕ್ಷರುಗಳನ್ನ ಯಾರು ಪಾರ್ಟಿ ಮಾಡಲಿಲ್ಲ ಇವರು ಏನಂತ ಹೇಳಿದ್ದಾರೆ, ಇವ್ರು ಕೇಳ್ಕೊಂಡಿರೋದು ಏನು, ಕೋರ್ಟ್ಗೆ ಅನುಕೃತವಾಗಿ ಒಂದು ಕಟ್ಟಡ ಕಟ್ಟಿದ್ದಾರೆ, ಅಕ್ರಮವಾಗಿ ಕಟ್ಟಿದ್ದಾರೆ ನಮ್ಮ ಪ್ರಿಮಿಸಸ್ ಅಲ್ಲಿ ಅಂತ ಹೇಳಿ ಇವರು ವಾದ ಮಾಡಿ ಇವರು ವಕೀಲರು ಆ ಕೇಸನ್ನ ಅವರು ಯೂಶುವಲಿ ಇವಾಗ ಪ್ರೈವೇಟ್ ಲ್ಯಾಂಡ್ಸ್ಗಳಲ್ಲಿ ಗೌರ್ಮೆಂಟ್ ಅವ್ರು ಬಂದು ಕಟ್ಟೋ ರೈಟ್ಸ್ ಇಲ್ಲ. ಆ ಕಟ್ಟಿದಾಗ ಅದನ್ನು ತೆರವುಗೊಳಿಸುವಂಥ ಒಂದು ಕಾನೂನು ಒಂದು ರೈಟ್ಸ್ ಇದೆ. ಅದೇ ರೈಟ್ಸ್ ಮುಖಾಂತರ ಜಡ್ಜ್ಮೆಂಟು ಕೋರ್ಟ್ ಪಾಸ್ ಮಾಡಿದೆ, ಸ್ಪೆಷಲ್ DC ಕೋರ್ಟ್ ಪಾಸ್ ಮಾಡಿದ್ದಾರೆ, ಮುಟ್ಸಿಲ್ಲ. ಆಮೇಲೆ ಇವ್ರು ಯಾವುದಕ್ಕೂ ಏನು ನೋಟಿಸ್ ಕೊಡಲಿಲ್ಲ. ಇವರು ನೈಟು ಬಂದು ಎಲ್ಲ ಧ್ವಂಸ ಮಾಡಿದ್ದಾರೆ ಸರ್. ಬೆಳಗಿನ ಜಾವ ನಮಗೆಲ್ಲ ಗೊತ್ತಾಗಿದೆ. ಬೆಳಗಿನ ಜಾವ ನಾವು ಪೊಲೀಸರಿಗೂ ಕೇಳಿದೆ, ಏನು ಸರ್ ಇದು ಅನ್ಯಾಯ ಅಂತ. ಬೆಳಗಿನ ಜಾವ ಮಾಡಬೇಕಾಯ್ತಲ್ಲ, ರಾತ್ರಿ ಯಾಕೆ ಮಾಡಿರೋ ಅಂತ ಕೇಳಿದಾಗ ಅವ್ರು ಇದೇ ಏನು ಹೇಳ್ತಾರೆ, ಇಲ್ಲ ನಮ್ಗೆ ಗೊತ್ತಾಗಿದೆ ಬೆಳಗಿನ ಜಾವ ಅಂತ ಹೇಳಿದ್ರು. ಇದು ಕಾನೂನು ಪ್ರಕಾರನೇ ಆಗಿರೋದು ಅಥವಾ ಕಾನೂನು ಪ್ರಕಾರವಾಗಿದೆ, ಒತ್ತಾಯಪೂರ್ವಕವಾಗಿ ಆಗಿದೆ ಅಂತ ಬಾಯಿ ಮಾತುಗಳಿದೆ, ಗಾಳಿ ಮಾತುಗಳಿದೆ. ಯಾವುದು ಸಾಕ್ಷಿ ಆಧಾರಗಳು ಇಲ್ಲ. ಇದ್ದಾಗ ಮಾತಾಡಿದ್ರೆ ಅದಕ್ಕೊಂದು ಬೆಲೆ ಇರ್ತದೆ. ಪೊಲೀಸರಿಗೆ ಆಸ್ ಯೂಶುವಲ್ ಹೋಗಿ ಏನು ಕ್ಯಾಶುವಲ್ ಆಗಿ ಪಬ್ಲಿಕ್ ಕಂಪ್ಲೇಂಟ್ ಕೊಡ್ತಾರೆ, ಅದೇ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ಬಂದು ಅವ್ರ ಕರ್ತವ್ಯ ಮೆರೆದಿದ್ದಾರೆ. ಅವರು ತಪ್ಪು ಅಂತ ನಾವು ಹೇಳಕ್ ಆಗೋದಿಲ್ಲ. ಅದೇ ರೀತಿನೇ ಜಿಲ್ಲಾಧಿಕಾರಿ ಕಚೇರಿಗೂ ನಾವು ಭೇಟಿ ಕೊಟ್ಟಿದ್ದೀವಿ, ಅಲ್ಲೂ ನಾವು ಮನವಿ ಕೊಟ್ಟಿದ್ದೀವಿ. ಈ ಸಲ ಸೆಪ್ಟೆಂಬರ್ 18ನೇ ತಾರೀಕು ಎಂದಿನಂತೆ ಏನು ಇಡೀ ಕರ್ನಾಟಕದ ಹಬ್ಬ, ಅಭಿಮಾನಿಗಳ ಹಬ್ಬ ಅಂತ ಹೇಳ್ತಾ ಇದ್ರು ನಮ್ಮ ದಾದಾ. ಇದೇ ಮನೆ ಮುಂದೆ ನಾವೆಲ್ಲ ಬಂದು ಆಗ ಅನ್ನದಾನ ಎಲ್ಲ ಮಾಡ್ತಾ ಇದ್ವಿ ನಾವು ಸ್ಕೂಲ್ ಹುಡುಗ ಟೈಮಲ್ಲಿ, ಆಯಿತಾ. ಆವಾಗಿಂದ ನಾನು 85ಇಂದ ನಾನು ಅಭಿಮಾನಿ. ಸೊ ಅದೇ ರೀತಿಯೇ ಈ ಸಲಿನೂ ಅಭಿಮಾನಿ ಸ್ಟುಡಿಯೋಲ್ಲಿ ಸೆಪ್ಟೆಂಬರ್ 18ನೇ ತಾರೀಕು 2025 ಹಂಗೆ ಹಬ್ಬ ನಡೆಯುತ್ತೆ, ನಾಡಿನ ಹಬ್ಬ. ಸಮಸ್ಯೆ ಇತ್ಯರ್ಥ ಆಗಬೇಕು. ಇದು ಪಾರ್ಟಿ ಸೆಟ್ಲ್ಮೆಂಟ್ ಆಗಬೇಕು ಸರ್. ಪಾರ್ಟಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಕೋರ್ಟ್ ಆವಾಗಲೇ ಹೇಳಿದ್ದಾರೆ. ನ್ಯಾಯಾಲಯಕ್ಕೂ ಇವರು ಬೆಲೆ ಕೊಡಲಿಲ್ಲ, ಕೋರ್ಟ್ಗೂ ಇವರು ಬೆಲೆ ಕೊಡ್ದೇನೆ ಇವರು ಬಂದಿದ್ದಾರೆ. ಇಲ್ಲಿ ಮುಖ್ಯವಾಗಿ ಯಾರು ಮುಂದಾಳತ್ವ ವಹಿಸ್ಬೇಕಂತೀರಾ? ಏನು ಹೇಳಿ, ಫ್ಯಾಮಿಲಿ ಬರ್ಬೇಕಂತೀರಾ ಅಥವಾ ಅಭಿಮಾನಿಗಳು? ಅಲ್ಲ, ಇವರು ಫ್ಯಾಮಿಲಿಯವ್ರಿಗೆ ಆಗ್ಲೇನೆ ಫ್ಯಾಮಿಲಿಯವ್ರಿಗೆ ಈ ವಿಚಾರವಾಗಿ ಯಾರು ಇವರು ಸಂಬಂಧಪಟ್ಟವ್ರು ಯಾರು ಇಲ್ವಾ ವಿಷ್ಣುವರ್ಧನ್ ಅವ್ರಿಗೆ ಅಂತ, ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿ ಅವ್ರಿಗೆ ಯಾರು ಇಲ್ವಾ ಅಂತ ಕೇಳಿದ್ದಾರೆ ಕೋರ್ಟು. ಸೊ ಈ ವಿಚಾರವಾಗಿ ನಾನು ಬಂದು ಕೀರ್ತಿ ಅಕ್ಕ ಹತ್ರ ನಾನು ಮಾತಾಡಿದ್ದೆ. ಅವ್ರು ಇಲ್ಲಪ್ಪ ನಮಗೆ ಭಾಳ ಅವಮಾನ ಮಾಡಿದ್ದಾರೆ, ನಾವು ಬರಲ್ಲ ಅಂತ ಕೇಳಿದ್ರು. ಮಾನವೀಯತೆ ಒಂದು ದೃಷ್ಟಿಯಲ್ಲಿ ಅವ್ರ ಬಗ್ಗೆನೂ ನಾನು ಯೋಚನೆ ಮಾಡಬೇಕಾಗ್ತದೆ. ಬರೀ ಒನ್ ಸೈಡ್ ಆಫ್ ದ ಸ್ಟೋರಿ ನಾನು ಯೋಚನೆ ಮಾಡಿದ್ರೆ ತಪ್ಪು. ನಾನು ಆ ಕಡೆನೂ ಯೋಚನೆ ಮಾಡಿ, ಯಾಕಂದ್ರೆ ನಾನು ಒಬ್ಬ ವಕೀಲ ಆಗಿದ್ದೀನಿ.
ನ್ಯಾಯಯುಕ್ತವಾಗಿ ನಾನು ಯೋಚನೆ ಮಾಡಿದೆ ಅವತ್ತು. ಸರಿ ಆಯಿತು, ಅವ್ರು ಏನು ಬೇಡ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಅವಮಾನ ಆಗಿದೆ, ಮಾನಸಿಕವಾಗಿ ಅವ್ರಿಗೆ ಆಘಾತ ಆಗಿದೆ ಅವ್ರ ಮನಸ್ಸಿಗೆ ಅಂತ ತಿಳಿದು ಬಂತದೆ. ನಾನು ಅಲ್ಲಿಂದ ತಲೆ ಬಗ್ಗಿಸ್ಕೊಂಡು ನಾನು ಸೀದಾ ಬರ್ತೀನಿ. ಈಗಲೂ ಕಾಲ ಮಿಂಚಿಲ್ಲ. ಅಣ್ಣ ಏನು ಹೇಳ್ತಾರೆ, ನಾನು ನಿಮ್ಮ ಜೊತೆ ಇದ್ದೀನಿ ಅಭಿಮಾನಿಗಳ ಜೊತೆ ಅಂತ ಹೇಳ್ತಾರೆ. ನಮಗೆ ನಿಮ್ಮ ಒಂದು ಅದೇನು ಟ್ರಸ್ಟ್ ಮಾಡಿದಿರೋ ಇಲ್ಲ ಅಂದ್ರೆ ಏನೇನು ಮಾಡಿದ್ರು ನಮಗೊಂದು ಲೆಟ್ರೇಟ್ ಕೊಡಿ, ನಾನು ಫೈಟ್ ಮಾಡ್ತೀನಿ ಕೋರ್ಟಲ್ಲಿ. ಅಂದ್ರೆ ನಿಮ್ಮ ಯಾವತ್ತು ಸೋತವನಲ್ಲ, ಗೆದ್ದವನೇ. ಈಗ ಪ್ರಯತ್ನ ಮಾಡಿದ್ರೆ ಅದೇ ಜಾಗ ಸಿಗುತ್ತಂತೀರಾ? ಮಾಡ್ತೀನಿ ನಾನು ಚಾಲೆಂಜು. ಯಾಕಂದ್ರೆ ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡ್ ಬಂದಿರೋ ನಾನು. ಅಭಿಮಾನಿಗಳಿಗೆ ಒಂದು ಆಸೆ ಇದೆ, ಹೋರಾಟ ಅಥವಾ ನಮ್ಮ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಅದೇ ಜಾಗ ದಕ್ಕುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಏನ್ ಹೇಳ್ತೀರಾ? ಏನ್ ಹೇಳಿ? ಈಗ ಹೋರಾಟ ಅಥವಾ ಏನಾದ್ರೂ ಮನವಿ ಸಲ್ಲಿಸಿದ್ರೆ ಅದೇ ಜಾಗ ಸಿಗುತ್ತೆ ಅನ್ನೋ ಆಶಾ ಮನೋಭಾವನೆ ಇದೆ. ಆಸೆ ಮನೋಭಾವನೆ ಇಲ್ಲ, ಎಲ್ಲರಿಗೂ ಪ್ರೀತಿ ಇದೆ. ಆಸೆ ಯಾರಿಗೂ ಇಲ್ಲ. ಆಸೆ ಅಂದ್ರೆ ಒಂದು 4 ದಿವಸ ಇರುತ್ತೆ, ಹೊಂಟೋಗುತ್ತೆ. ಇಲ್ಲಿ ಆಸೆ ಇಲ್ಲ, ಯಾರಿಗೂ ಪ್ರೀತಿ ಇದೆ. ದಾದಾ ಅವರ ಒಂದು ಪುಣ್ಯಭೂಮಿ ನಾವು ಕಟ್ಟಲೇಬೇಕು. ಸಮಾಧಿ ಅಂತ ನಾವು ಯಾರನ್ನೂ ಕರೆಯಲ್ಲ ಅದನ್ನ. ಅದು ಪುಣ್ಯಭೂಮಿ, ಅದು ಪುಣ್ಯ ಸ್ಥಳ. ನಮಗೆ ಏನು ಶಿರ್ಡಿ ಸಾಯಿಬಾಬಾ ಇದೆ, ಅದೇ ತರ ನಾವು ಕರ್ನಾಟಕದಲ್ಲಿ ಶಿರ್ಡಿ ಕಟ್ತೀವಿ. ಅರ್ಥ ಆಯ್ತಾ? ನಮ್ಮ ಸಾಯಿಬಾಬಾಗೆ ನಾವು ದೇವಾಲಯ ಕಟ್ತೀವಿ. ಈ ಸಾಯಿಬಾಬಾ ಯಾರು ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅಪ್ಪಾಜಿ ಅವರು. ಅಷ್ಟೇ ನಾನು ಹೇಳಕ್ ಸಾಧ್ಯ. ಹೇಳಿ. ಅವರು ಧ್ವನಿ ಎತ್ತಿದಾರಲ್ಲ ಈ ವಿಚಾರದ ಬಗ್ಗೆ, ಅವ್ರ ಪರವಾಗಿ ಏನು ಹೇಳ್ತೀರಾ? ಯಾರು? ಸುದೀಪ್ ಸರ್ ಇವತ್ತಲ್ಲ, ದಾದಾ ಅವರು ಯಾವಾಗ ಅಭಿಮಾನ್ ಸ್ಟುಡಿಯೋ ವಿಚಾರವಾಗಿ ಸಮಸ್ಯೆಗಳಾಗಿತ್ತು ಆಗಿಂದನೂ ಅವ್ರು ಧ್ವನಿ ಎತ್ತಾನೆ ಇದ್ದಾರೆ. ಅವರು ಸೆಟ್ಲ್ಮೆಂಟ್ಗೂ ಬಂದಿದ್ರು, ಭೂಮಿ ಖರೀದಿ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ ಸುದೀಪ್ ಅಣ್ಣ. ಅಂದ್ರೂ ಹೇಳಿದ್ರು ಆಗಿದ್ರ ಬಗ್ಗೆ ದುಃಖ ಪಡೋಣ, ಮುಂದೆ ಏನು ಅನ್ನೋದ್ರ ಬಗ್ಗೆ ಸರ್ ಆಗಿದ್ದು ಆಗೋಯ್ತು. ನಾನು ದಾದಾ ವಿಷ್ಣುವರ್ಧನ್ ಅವ್ರ ಶಿಷ್ಯ ಸರ್. ನಾನು ಅವ್ರ ಮಾತು ಕೇಳ್ಕೊಂಡು ನಾನು ಇವತ್ತೊಬ್ಬ ಲಾಯರ್ ಆಗಿದ್ದೀನಿ. ಅದಕ್ಕೆ ನಾನು ಹೆಮ್ಮೆ ಇದೆ. ಆಗೋಗಿದೆ ಮಗ, ಮುಂದೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡು ಅಂತ ಹೇಳೋರು ದಾದಾ ನನಗೆ ಯಾವಾಗಲೂ. ನಾನು ಹಂಗೆ ಬೆಳ್ಕೊಂಡ್ ಬಂದಿದ್ದೀನಿ ಸರ್. ಇವತ್ತಿನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಮಾತಾಡೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನಾಳೆ ಆಯಿತು ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅದೆಲ್ಲ ತಪ್ಪು. ಆಗೋಗಿದೆ. ಅವಾಗ ನೀವು ಎಲ್ಲೋಗಿದ್ರಪ್ಪ ಅವ್ರು ಹಂಗೆ ಮಾಡುವಾಗ? ಎಲ್ಲೋಗಿದ್ರಿ ನೀವೆಲ್ಲ? ಬರಬೇಕಾಗಿತ್ತು ತಾನೆ. ಇವತ್ತು ಬಂದು ಮಾತಾಡ್ತಿರಲ್ಲ, ಅದು ತಪ್ಪು. ಒಬ್ಬ ವ್ಯಕ್ತಿ ಮಾತಾಡುವಾಗ ಗೌರವ ಸಲ್ಲಣ್ಣ. ನಾವು ಇಷ್ಟು ಜನ ಇದ್ದೀವಿ, ಇಷ್ಟು ಜನ ನಾವು ಒಬ್ರಿಗೆ ಉತ್ತರ ಕೊಡೋಕ್ಕಾಗುತ್ತೆ ಎಲ್ಲರಿಗೂ? ಆಗಲ್ಲ ಸರ್. ಮಾನವೀಯತೆ ದೃಷ್ಟಿಯಿಂದ ನಾನು ನೋಡಿದೆ ಅವತ್ತು. ನಾನು ಬಂದೆ, ನಾನು ಅಕ್ಕ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಅಕ್ಕಂಗೆ ನೋಡತ್ತಮ್ಮ ನೀನು ನನ್ನ ತಮ್ಮ ಇದ್ದಂಗಿದ್ಯಾ, ನಿಂಗೆ ಭಾಳ ಗೌರವ ಇದೆ, ನೀನು ನನಗೆ ಬಾ ಅಂತ ಕರೆದ್ರು. ಆಯಿತಾ? ಆ ಪ್ರೀತಿ ಇದೆ ಅಕ್ಕನ ಮೇಲೆ ನನಗೆ. ಅಕ್ಕನಿಗೆ ಒಂದು ಬೆಲೆ ಕೊಟ್ಟು ನಾನು ನಮ್ಮ ಅಧ್ಯಕ್ಷರಾದ ವಿಷ್ಣು ಸೇನಾ ಸಂಘಟನೆ ರಾಜೇಗೌಡರು ಇಬ್ಬರು ಅವತ್ತು ಮನೆಯಿಂದ ಸೀದಾ ಬಂದ್ಬಿಟ್ವಿ. ನಾವೇನು ಮಾತಾಡಲಿಲ್ಲ ಸರ್. ಈಗಲೂ ಕಾಲ ಮಿಂಚಿಲ್ಲ. ಅನಿರುದ್ಧ ಅಣ್ಣಂಗೆ ನಾನು ಈಗಲೂ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಮ್ಗೊಂದು ಲೆಟರ್ ಕಟ್ರಿ. ನಾನು ಹೋರಾಟ ಮಾಡ್ತೀನಿ ಕೋರ್ಟಲ್ಲಿ ನಿಂತ್ಕೊಂಡು. ಸಿಂಹ ಯಾವನ್ನ ಎದ್ದೇನು ಮಾಡ್ತಾನೆ ನಾನು ನೋಡೇ ಬಿಡ್ತೀನಿ. ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀನಿ ನಾನು ನಿಂತ್ಕೊಂಡು. ನ್ಯಾಯಾಧೀಶರು ನನ್ನ ಜೊತೆ ಇದ್ದಾರೆ. ನ್ಯಾಯ ಯಾರಪ್ಪನ ಮನೆ ಸ್ವತ್ತಲ್ಲ, ಎಲ್ಲರಿಗೂ ನ್ಯಾಯ ಸಿಗಲೇಬೇಕು. ಕೊಡಿಸ್ತೀವಿ. ಮಾಡೋಣ.